ನಿಮ್ಮ ಲ್ಯಾಪ್ಟಾಪ್ ಈ ವಿಡಿಯೋದಲ್ಲಿರೋ ಟರ್ಟಲ್ ಥರ ತುಂಬ ಸ್ಲೋ ಆಗಿದೆಯಾ? ಅದನ್ನ ಈ ಥರ ಸ್ಪೀಡಾಗಿ ಓಡಿಸ್ಬೇಕಾ? ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಲ್ಯಾಪ್ಟಾಪ್ಗೆ SSD ಹಾಕಿ ನಿಮ್ಮ ಲ್ಯಾಪ್ಟಾಪ್ನ 100 ಪಟ್ಟು ಸ್ಪೀಡ್ ಮಾಡೋದಂತ ಹೇಳ್ಕೊಡ್ತೀನಿ. ನಿಮ್ಮ ಲ್ಯಾಪ್ಟಾಪ್ ಈ ಟರ್ಟಲಿಂದ ಫ್ಲ್ಯಾಶ್ ಥರ ಲೈಟ್ನಿಂಗ್ ಸ್ಪೀಡಲ್ಲಿ ಓಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ, ಸ್ವಲ್ಪ ತಡ ಮಾಡದೆ ಶುರು ಮಾಡೋಣ. ಇವಾಗ ಎಲ್ಲದಕ್ಕಿಂತ ಮುಂಚೆ ನಾವು SSD ಅಂದ್ರೇನು, ಹಾರ್ಡ್ ಡಿಸ್ಕ್ ಡ್ರೈವ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ನೀವು ಲ್ಯಾಪ್ಟಾಪ್ ಬೈ ಮಾಡೋಕೆ ಹೋದಾಗ ಅದರಲ್ಲಿ 2 ಆಪ್ಷನ್ ಇರುತ್ತೆ ಸ್ಟೋರೇಜು. ಒಂದು SSD ಇರೋದು ಅಥವಾ ಹಾರ್ಡ್ ಡಿಸ್ಕ್ ಇರೋದು. ಇವಾಗ ಹಾರ್ಡ್ ಡಿಸ್ಕ್ ಇರೋದು ಅಂದ್ರೇನು, ಹಾರ್ಡ್ ಡಿಸ್ಕು ಈ ಥರ ಇರುತ್ತೆ, ಅದರಲ್ಲಿ ಒಂದು CD ಇರುತ್ತೆ, ಒಂದು ನೀಡಲ್ ಇರುತ್ತೆ. ಹಾರ್ಡ್ ಡಿಸ್ಕ್ ಸ್ಪಿನ್ ಆಗ್ತಾ ಇರುತ್ತೆ, ಡೇಟಾ ಬರಿತಾ ಹೋಗುತ್ತೆ ನೀಡಲು. ಇದನ್ನ IBM 1956 ಮಾಡಿದ್ದಾರೆ. ಇದು 50 ವರ್ಷದ ಹಳೆ ಟೆಕ್ನಾಲಜಿ. ಈಗಲೂ ಇದನ್ನು ಯೂಸ್ ಮಾಡ್ತಿದ್ದಾರೆ. ತುಂಬ ಲಾಸ್ ಇರುತ್ತೆ, ರೀಡ್ ಆ್ಯಂಡ್ ರೈಟ್ ಸ್ಪೀಡ್ ಸ್ಲೋ ಇರುತ್ತೆ. ಅದರಲ್ಲಿ ಬರೀ 100 MB/s ಬರುತ್ತೆ. ಇವಾಗ SSD ಅಂದ್ರೇನು, ಇದು ಸಾಲಿಡ್ ಸ್ಟೇಟ್ ಡ್ರೈವ್. ಇದು ಮೆಮೊರಿ ಕಾರ್ಡ್ ಥರ ನಮ್ಮ ಹತ್ರ ಇರೋದು. ಇದರಲ್ಲಿ ಮೂವಿಂಗ್ ಪಾರ್ಟ್ಸ್ ಯಾವುದೂ ಇರೋಲ್ಲ, ಅದಕ್ಕೆ ರೀಡ್ ಆ್ಯಂಡ್ ರೈಟ್ ತುಂಬ ಸ್ಪೀಡಾಗಿರುತ್ತೆ. ಹಾರ್ಡ್ ಡಿಸ್ಕು 1 ಸೆಕೆಂಡ್ಗೆ 100 MB/s ಬರೆಯುತ್ತೆ. ಆದರೆ SSD 1 ಸೆಕೆಂಡ್ಗೆ 1 GB ಅಥವಾ 2 GB/s ಸ್ಪೀಡು ಇದೆ. ಸೊ SSD ಯೂಸ್ ಮಾಡಿದರೆ ತುಂಬ ಸ್ಪೀಡಾಗಿ ವರ್ಕ್ ಆಗುತ್ತೆ ಲ್ಯಾಪ್ಟಾಪು. ಕಣ್ಣು ಮುಚ್ಚಿ ಕಣ್ಣು ತೆಗೋಷ್ಟರಲ್ಲಿ ಲ್ಯಾಪ್ಟಾಪ್ ಆಫ್ ಆಗಿರುತ್ತೆ ಅಥವಾ ಪ್ರೋಗ್ರಾಮ್ಸ್ ಲೋಡ್ ಆಗಿರುತ್ತೆ. ಈಗ SSD 2 ವಿಧದಲ್ಲಿ ಬರುತ್ತೆ. ಒಂದು 2.5 ಇಂಚ್ದು ಅಥವಾ M.2 ಅಂತ. M.2 SSD ನಿಮ್ಮ ಹತ್ರ ಸ್ಲಾಟ್ ಇದ್ರೆ ನೀವು ಹಾಕೋಬೋದು. 2.5 ಇಂಚ್ SSD ಅಂದರೆ ನಿಮ್ಮ ಆಲ್ರೆಡಿ ಹಾರ್ಡ್ ಡಿಸ್ಕ್ ಇದೆ ನೋಡಿ, ಅದನ್ನ ಕಿತ್ತಾಕಿ ಈ SSD ಹಾಕಿ ಲ್ಯಾಪ್ಟಾಪ್ ಸ್ಪೀಡ್ ಮಾಡ್ತೀನಿ ಅಂದರೆ ಅದನ್ನು ಮಾಡೋಕ್ಕೆ ಈ 2.5 ಇಂಚ್ದು ಇದೆ. ಅದಕ್ಕೆ ನಿಮ್ಮ ಹತ್ರ ಸ್ಲಾಟ್ ಇರಲಿ ಇಲ್ಲದೇ ಇರಲಿ, ನಿಮ್ಮ ಹತ್ರ ಹಾರ್ಡ್ ಡಿಸ್ಕ್ ಇದ್ದೇ ಇರುತ್ತೆ ತಾನೇ, ಅದನ್ನ ತೆಗೆದು SSD ಇನ್ಸ್ಟಾಲ್ ಮಾಡಿ ಲ್ಯಾಪ್ಟಾಪ್ನ ತುಂಬ ಸ್ಪೀಡ್ ಮಾಡ್ಕೊಳ್ಬೋದು. ಸೊ ಬನ್ನಿ, ನಾ ಈಗ SSD ತರಿಸಿದ್ದೀನಿ, ಅದನ್ನ ಅನ್ಬಾಕ್ಸ್ ಮಾಡೋಣ, ತಿಳ್ಕೊಳ್ಳೋಣ ಯಾವ್ದು ಬೇಕು ಅಂತ. ಇಲ್ಲಿದೆ ನಮ್ಮ ಮುಂದೆ ಅಮೆಝಾನಿಂದ ಬಂದಿರುವ ಪ್ಯಾಕೆಟ್. ನಾವು ನಮ್ಮ ಹಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಅಂದರೆ ಅನ್ಬಾಕ್ಸಿಂಗ್ದು. ಮೊದಲು ನಾನು ಅನ್ಬಾಕ್ಸಿಂಗ್ ವೀಡಿಯೋಸ್ ಮಾಡ್ತಾಯಿದ್ದೆ. ಬನ್ನಿ, ನಮ್ಮ ಹತ್ರ ಇದೆ ಮುಂಗಾರು ಮಳೆ ಗಣೇಶನ ಬ್ಲೇಡ್, ಇದರಿಂದ ಅನ್ಬಾಕ್ಸ್ ಮಾಡೋಣ. ಪ್ಯಾಕೆಟ್ ಓಪನ್ ಆಯಿತು, ಹರಿದಾಕ್ತೀನಿ ಇದನ್ನು. ಇಲ್ಲಿದೆ ನಮ್ಮ SSD ಹಸಿರು ಬಣ್ಣದ್ದು, WD ಗ್ರೀನ್. ಇಲ್ಲಿದೆ ನಮ್ಮ ಬಿಲ್, ಇದನ್ನು ಯಾರೋ ಅಂಟಿಸಿಬಿಟ್ಟಿದ್ದಾರೆ. ಬನ್ನಿ ಇದನ್ನು ಕಿತ್ತಾಕೋಣ. ಓಕೆ, ಇಲ್ಲಿದೆ ನಮ್ಮ ಬಿಲ್. ಉಲ್ಟಾ ಇದೆ, ಸೀದಾ ಮಾಡ್ತೀನಿ. ಝೂಮ್ ಮಾಡಿ ಪ್ರೈಸ್ ನೋಡ್ಕೊಳ್ಳಿ, ಅಥವಾ ವಿಡಿಯೋ ಎಂಡಲ್ಲೂ ಹೇಳ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡ್ಬೋದು ನೀವು ಈ SSDನ. ಓಕೆ, ಇಲ್ಲಿ ನಾ ಯೂಸ್ ಮಾಡಿದ್ದೀನಿ M.2 SSD. ಇದು 120 GBದು WD ಗ್ರೀನ್ ಕಂಪ್ನಿದು. ಇಲ್ಲಿ ಕೆಳಗಡೆ ಸ್ಪೆಸಿಫಿಕೇಷನ್ಸ್ ಎಲ್ಲ ಬರ್ತಿದೆ, ನೋಡ್ಕೋಬೋದು ನೀವು. ಅಲ್ಲಿ ಇಲ್ಲೇನು ಸುಮಾರು ಸ್ಪೆಸಿಫಿಕೇಷನ್ ಇದೆ. ಬನ್ನಿ ಇದನ್ನು ವಿಡಿಯೋ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ, ಬೇಗ ಬೇಗ ಇದನ್ನ ಕಿತ್ತಾಕೋಣ. ಹೊರಗಡೆ ಕವರ್ ಓಪನ್ ಆಯಿತು, ಒಳಗಡೆದು ಹೊರಗಡೆ ಬಂತು. ಇಲ್ಲಿದೆ ನಮ್ಮ SSD ಟ್ರಾನ್ಸ್ಪರೆಂಟ್ ಕವರಲ್ಲಿ. ಈ ಹಸಿರು ಕಲರ್ ಡಬ್ಬ ಬಾಜುಕಿಡೋಣ. ಇಲ್ಲಿದೆ ನಮ್ಮ SSD ಟ್ರಾನ್ಸ್ಪರೆಂಟ್ ಕವರಲ್ಲಿ. ನಿಮಗೆ ಕಾಣ್ತಿರ್ಬೋದು SSD. ಕೆಳಗಡೆ ಒಂದು ಪುಸ್ತಕ ಇದೆ. ಈ ಪುಸ್ತಕನ ತೆಗೆದು ನೋಡೋಣ ಬನ್ನಿ ಏನಿದೆ ಈ ಪುಸ್ತಕದಲ್ಲಿ ಅಂತ. ಸೊ ಈ ಪುಸ್ತಕ ಇಲ್ಲಿದೆ. ಸುಮಾರು ಬರೆದಿದ್ದಾರೆ. ನಾವು ಇರೋ ಪುಸ್ತಕನೇ ಓದಲ್ಲ ಕಾಲೇಜ್ದು, ಇನ್ನು ಇದನ್ನು ಓದ್ತೀವ. ಇದನ್ನ ಸೈಡಿಗೆ ಎತ್ತಿಡೋಣ. ಇಲ್ಲಿದೆ ನಮ್ಮ ಮೇನ್ ಪ್ರಾಡಕ್ಟ್ SSD. ಇದನ್ನು ಸ್ವಲ್ಪ ಝೂಮ್ ಮಾಡ್ತೀನಿ, ನೀವು ಇದರ ಸ್ಪೆಸಿಫಿಕೇಷನ್ಸ್ ಎಲ್ಲ ಓದ್ಕೊಳ್ಳಿ. ನನ್ನ ಬರಳಷ್ಟೇ ಉದ್ದ ಇದೆ ಇದು. ಸೊ ಇಲ್ಲಿದೆ ಸ್ಪೆಸಿಫಿಕೇಷನ್ಸ್, ನೀವು ನೋಡ್ತಾ ಇರ್ಬೋದು. 120 GBದು ಫುಲ್ ಡೀಟೇಲ್ಸ್ ಇದೆ. ಸ್ಕ್ರೀನ್ಶಾಟ್ ತಗೊಳ್ಳಿ, ನಿಮ್ಗೆ ಬೇಕಾದರೆ ಇದನ್ನೇ ಬೈ ಮಾಡ್ಬೋದು. ಜಾಸ್ತಿ ಇದು ಸ್ಟೋರೇಜ್ ಬೇಕಂದರೆ ಜಾಸ್ತಿ ಇದು ಬೈ ಮಾಡ್ಬೋದು. ಕೆಳಗಡೆ ಲಿಂಕ್ಸ್ ಕೊಟ್ಟಿರ್ತೀನಿ. ಇವಾಗ ಇದು SSD ಇಲ್ಲಿದೆ. ಬನ್ನಿ ಈ SSDನ ನಾವು ತೆಗೆದು ನೋಡೋಣ ಹೇಗಿದೆ ಅಂತ. ಸೊ ಈ ಟ್ರಾನ್ಸ್ಪರೆಂಟ್ ಕವರ್ನ ಕಿತ್ತಾಕದೆ SSD ಜಿಗ್ದು ಹೊರಗೆ ಬಂದಿದೆ. ಸೊ SSDನ ಕೈಗೆ ತೊಗೋತೀನಿ, ಎಷ್ಟು ದೊಡ್ಡದಿದೆ ನೋಡೋಣ. ನೋಡಿ ಎಷ್ಟಿದೆ. ನನ್ನ ಹಂಗೆ ಎಷ್ಟು ದೊಡ್ಡದಿಲ್ಲ ಈ SSD, ಆದರೆ ಅಷ್ಟೊಂದು ಸ್ಪೀಡ್, ಅಷ್ಟೊಂದು ಡೇಟಾ ಸ್ಟೋರ್ ಮಾಡುತ್ತೆ ಇದು. ನಿಮ್ಮ ರೆಗ್ಯುಲರ್ ಹಾರ್ಡ್ ಡಿಸ್ಕ್ಗಿಂತ 100 ಪಟ್ಟು ಅಥವಾ 10 ಪಟ್ಟು ಫಾಸ್ಟ್ ಇರುತ್ತೆ ಈ SSD. ಇನ್ನು ವಾಪಸ್ ಬೆಚ್ಚಗೆ ಅದರ ಬಾಕ್ಸಲ್ಲಿ ಇಡೋಣ. ನಮ್ಮ ಲ್ಯಾಪ್ಟಾಪ್ ಹತ್ರ ಹೋಗೋಣ ಬನ್ನಿ ಇವಾಗ. ಇಲ್ಲಿದೆ ನಮ್ಮ ASUS ಲ್ಯಾಪ್ಟಾಪ್. ಕೊನೆಗೆ ಒಂದ್ಸಲ ಇದ್ರ ಮುಖ ನೋಡ್ಕೊಂಡ್ಬಿಡ್ತೀನಿ. ಓಪನ್ ಮಾಡಿ ಏನಾದರೂ ಆದರೆ ಕಷ್ಟ. ಸೊ ಇದನ್ನು ಇವಾಗ ದಬ್ಬಾಕೋಣ, ಉಲ್ಟಾ ಮಾಡೋಣ, ಆಮೇಲೆ ಇದರಲ್ಲಿರೋ ಎಲ್ಲ ಸ್ಕ್ರೂನ ಕಿತ್ತಾಕೋಣ. ಓಕೆ, ಲ್ಯಾಪ್ಟಾಪ್ನ ಇವಾಗ ದಬ್ಬಾಕಿದ್ದೀನಿ. ಬನ್ನಿ ಇವಾಗ ಸ್ಕ್ರೂ ತೆಗೋಣ. ಸ್ಕ್ರೂ ತೆಗೋಕ್ಕೆ ನಮ್ಗೆ ಬೇಕಾಗಿರೋದು ನಮ್ಮ ಸ್ಕ್ರೂ ಡ್ರೈವರ್. ಸೊ ನಿಮ್ಮ ಕಣ್ಮುಂದೆ ಪ್ರತ್ಯಕ್ಷ ಮಾಡ್ತಿದ್ದೀನಿ ನನ್ನ ಆಲ್ ಇನ್ ಒನ್ ಸ್ಕ್ರೂ ಡ್ರೈವರ್. ಸೊ ಇಲ್ಲಿದೆ ನನ್ನ ಸ್ಕ್ರೂ ಡ್ರೈವರ್. ಇದರಲ್ಲಿ ಟೋಟಲ್ 1 2 3 4 5 6 7 8 ಮತ್ತು ಈ ಗ್ಯಾಸ್ಕೆಟ್ ಕೆಳಗಡೆ 2 ಇದೆ, 10, ಅದಾದಮೇಲೆ 11 12, ಟೋಟಲ್ 12 ಸ್ಕ್ರೂಸ್ ಇದೆ. ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಈ 12 ಸ್ಕ್ರೂಸ್ನ ಒಂದೊಂದಾಗಿ ತೆಗೆಯೋಣ, ಲ್ಯಾಪ್ಟಾಪ್ ಓಪನ್ ಮಾಡೋಣ. ವಿಡಿಯೋ ಫಾಸ್ಟ್ ಫಾರ್ವರ್ಡ್ ಮಾಡ್ತಾಯಿದ್ದೀನಿ,
ನಿಮ್ಗೆ ಗೊತ್ತು ಅಲ್ಲಿವರೆಗೂ ಏನು ಮಾಡಬೇಕು, ನೀವು ಚಾನೆಲ್ಗೆ ಹೊಸಬ್ರಾಗಿದ್ದರೆ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕ ನೋಟಿಫಿಕೇಷನ್ ಐಕಾನ್ನ ಆನ್ ಮಾಡಿ. ಇಲ್ಲ ನಾ ಅಪ್ಲೋಡ್ ಮಾಡೋ ವೀಡಿಯೋಸ್ ನಿಮಗೆ ಬಂದಿರೋದು ಗೊತ್ತೇ ಆಗೋದಿಲ್ಲ. ಆಮೇಲೆ ವಿಡಿಯೋನ ಲೈಕ್ ಮಾಡಿ ಇಷ್ಟ ಆದಲ್ಲಿ. ಸೊ ಒಂದೊಂದಾಗಿ ಎಲ್ಲ ಸ್ಕ್ರೂಸ್ನ ತೆಗಿತಾ ಇದ್ದೀನಿ. ನಾನೇ ಫ್ಲ್ಯಾಶ್ ಥರ ಸ್ಪೀಡಾಗಿ ಓಡ್ತಾ ಇದ್ದೀನಿ. ಇನ್ನು ನಿಮ್ಮ ಲ್ಯಾಪ್ಟಾಪ್ ಸ್ಪೀಡ್ ಓಡಲ್ವಾ, ಓಡುತ್ತೆ, ನೋಡ್ತಾ ಇರಿ ಇನ್ಸ್ಟಾಲ್ ಮಾಡಿ ಆದಮೇಲೆ. ಸೊ ಎಲ್ಲ ಸ್ಕ್ರೂಸ್ನ ತೆಗೆದೆ. ಇವಾಗ ಈ ಬ್ಯಾಕ್ ಕವರ್ನ ಮೇಲೆ ತೆಗಿಬೇಕು. ಅದಕ್ಕೆ ಇಲ್ಲಿ ಒಂದು ನೀಡಲ್ ತೊಗೊಳ್ತಾ ಇದ್ದೀನಿ. ಈ ನೀಡಲಿಂದ ಸ್ವಲ್ಪ ಪಿಯರ್ಸ್ ಮಾಡಿ ಸ್ವಲ್ಪ ಎತ್ತಿದರೆ ಸಾಕು, ಟಕ್ ಟಕ್ ಅಂತ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಲ್ಯಾಪ್ಟಾಪ್ ಬ್ಯಾಕ್ ಕವರ್. ನೀವು ಕಾರ್ಡ್ ಅಥವಾ ಏನಾದರೂ ಸಾಫ್ಟ್ ಪ್ಲಾಸ್ಟಿಕ್ ಟೂಲಿಂದನೂ ತೆಗಿಬೋದು. ನಾನು ಬೇಗ ತೆಗಿತಾ ಹೋಗ್ತಾ ಇದ್ದೀನಿ ನೋಡಿ. ಇನ್ಸರ್ಟ್ ಮಾಡಿ ಎತ್ತಿದರೆ ಸಾಕು, ಅದಾಗತ್ತೆ ಟಕ್ ಟಕ್ ಅಂತ ಓಪನ್ ಆಗುತ್ತೆ. ಸೊ ಇಡೀ ಕವರ್ ಓಪನ್ ಆಯಿತು. ಈ ಮೂಲೆಯಲ್ಲಿ ಒಂದು ಸ್ವಲ್ಪ ಹಿಡ್ಕೊಂಡಿದೆ, ಅದನ್ನ ಟಕ್ ಅಂತ ಓಪನ್ ಮಾಡಿದರೆ ಸಾಕು, ಇಡೀ ಬ್ಯಾಕ್ ಕವರ್ ಕಿತ್ಕೊಂಡು ನಮ್ಮ ಕೈಗೇ ಬಂದುಬಿಡುತ್ತೆ. ಸೊ ಬನ್ನಿ, ಇದನ್ನು ಇನ್ಸರ್ಟ್ ಮಾಡಿದೆ, ಕ್ಲಿಕ್ ಮಾಡಿದೆ, ಓಪನ್ ಆಯಿತು. ಇದನ್ನ ಎತ್ತೀನಿ. ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಮಿನಿಯೇಚರ್ ಎಲೆಕ್ಟ್ರಾನಿಕ್ಸ್ ದುನಿಯಾ. ಸೊ ಈ ಕವರ್ನ ಸೈಡಿಗೆ ಇಡ್ತೀನಿ, ನಮ್ಗೆ ಬ್ಲಾಕ್ ಆಗದೆ ಇರೋ ಥರ. ಸೊ ಇಲ್ಲಿದೆ ನೋಡಿ ಎಲೆಕ್ಟ್ರಾನಿಕ್ಸ್ದು ದುನಿಯಾ. ಓಕೆ, ಮಿನಿಯೇಚರ್ ದುನಿಯಾ ನೋಡಿದ್ದು ಸಾಕು ಎಲೆಕ್ಟ್ರಾನಿಕ್ಸ್ದು. ಇವಾಗ ನನ್ನ ಹತ್ರ ಇಲ್ಲಿ ರ್ಯಾಮ್ ಮಾಡ್ಯೂಲ್ ಇದೆ. ಸೊ ನನ್ನ ಲ್ಯಾಪ್ಟಾಪಲ್ಲಿ ಬರೀ 4 GB ರ್ಯಾಮ್ ಇದೆ. ನಾನು ಇನ್ನೊಂದು 4 GB ಮಾಡ್ಯೂಲ್ ತರಿಸಿದ್ದೀನಿ. ಸೊ ಟೋಟಲ್ 8 GB ರ್ಯಾಮ್ ಆಗುತ್ತೆ. ನನ್ನ ಹತ್ರ ಸ್ಲಾಟ್ ಇದೆ ಲ್ಯಾಪ್ಟಾಪಲ್ಲಿ ಹಾಕೋಕ್ಕೆ, ಅದಕ್ಕೆ ತರಿಸಿದ್ದೀನಿ. ನೀವು ನಿಮ್ಮ ಲ್ಯಾಪ್ಟಾಪ್ಗೆ ಸೂಟ್ ಆಗೋ ರ್ಯಾಮ್ ತೊಗೊಳ್ಳಿ. ಸ್ಪೆಸಿಫಿಕೇಷನ್ ಮೆಗಾಟ್ಸ್ ಸುಮಾರು ಇರುತ್ತೆ, ಅದನ್ನ ನೋಡಿ ತೊಗೊಳ್ಳಿ. ಸೊ ಈ ಥರ ರ್ಯಾಮ್ ತೊಗೊಳ್ಳಿ. ಹೇಗೆ ಇನ್ಸ್ಟಾಲ್ ಮಾಡೋದು ಹೇಳ್ತೀನಿ ನೋಡಿ. ಇನ್ನು ಜಸ್ಟ್ ಒಳಗಡೆ ಸ್ಲೈಡ್ ಮಾಡಿದ ತಕ್ಷಣ ಪ್ರೆಸ್ ಮಾಡಿ ಟಕ್ ಅಂತ ಕ್ಲಿಕ್ ಆಗಿಬಿಡುತ್ತೆ. ಸೊ ರ್ಯಾಮ್ ಫಿಕ್ಸ್ ಆಯಿತು. ಟೋಟಲ್ ಈಗ 8 GB ರ್ಯಾಮ್ ಇದೆ. ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು SSD. ಈಗ SSD ಹೇಗೆ ಹಾಕೋದು? SSDನ ಫಸ್ಟು ಕವರಿಂದ ಕಿತ್ತಕೋಣ. ಇಲ್ಲಿದೆ SSD ನೋಡಿ, ಹಂಗೆ ಅಷ್ಟೇ ಇದೆ. ಇದನ್ನು ಈ ಥರ ಸ್ಟ್ರೇಟ್ ಹಾಕೋಕೆ ಹೋಗ್ತಾರೆ ಸುಮಾರು ಜನ, ಆ ಥರ ಹಾಕೋಕೆ ಹೋಗ್ಬಿಡಿ. ಓಕೆ, ಇದರ ಸ್ಪೆಸಿಫಿಕೇಷನ್ಸ್ ನೋಡೋಣ. ನೋಡಿ, ಇಲ್ಲಿದೆ ಸ್ಪೆಸಿಫಿಕೇಷನ್ಸ್ ನೋಡ್ಕೊಳ್ಳಿ. ಇದು 550 MB/s ಬರೆಯುತ್ತೆ. ಓಕೆ, ನನ್ನ ಹತ್ರ ಇರೋ HD ಇತ್ತಲ್ಲ, ಹಳೆ ಹಾರ್ಡ್ ಡಿಸ್ಕ್, ಅಲ್ಲೇ ಕಾಣ್ತಿದೆ ಬ್ಲೂ ಕಲರ್ದು, ಅದ್ರದ್ದು ರೈಟ್ ಆ್ಯಂಡ್ ರೀಡ್ ಸ್ಪೀಡ್ ಬರೀ 50 MB% ಇತ್ತು. ಇದು 500 MB ಇದೆ, ಅಂದರೆ 50 ಪಟ್ಟು ಫಾಸ್ಟ್ ಇದೆ ನಂದು ಇದು SSD. ಸೊ ಇದನ್ನ ಈ ಥರ ಹಾಕಬೇಕು. ಕರೆಕ್ಟಾಗಿ ಫಿಟ್ ಮಾಡ್ತಾಯಿದ್ದೀನಿ, ಪಿನ್ಸ್ ಮುರಿಬಾರ್ದು ಅದಕ್ಕೆ. ಸೊ ಸ್ಲೈಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದ್ರ ಪ್ರೈಸು 2700 ಅನಿಸುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೋಡ್ಕೊಳ್ಳಿ, ಬೈ ಮಾಡ್ಕೊಳ್ಳಿ. ಸೊ ಇದನ್ನು ಈ ಥರ ಫಿಟ್ ಮಾಡಿದ ತಕ್ಷಣ ಇಲ್ಲೊಂದು ಸ್ಕ್ರೂ ಹಾಕಬೇಕಷ್ಟೆ. ಸ್ಕ್ರೂ ಹಾಕಿ ಟೈಟನ್ ಮಾಡಿದರೆ ನಿಮ್ಮ SSD ನಿಮ್ಮ ಲ್ಯಾಪ್ಟಾಪಲ್ಲಿ ಕೂತ್ಕೊಂಡ್ಬಿಡುತ್ತೆ ಗಟ್ಟಿಯಾಗಿ. ಸೊ ಬನ್ನಿ, ಇದನ್ನು ಸ್ಕ್ರೂ ಒಂದಿದೆ, ಅದನ್ನು ಟೈಟ್ ಮಾಡಿಬಿಡೋಣ. ನೀವು ನೋಡ್ತಿರ್ಬೋದು, ನಾನು ಅಲ್ಲಿ ಸ್ಕ್ರೂ ಟೈಟ್ ಮಾಡ್ತಿರ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕಾಪರ್ ಲಿಕ್ವಿಡ್ ಚೇಂಬರ್ ಇದೆ, ಫ್ಯಾನ್ ಇದೆ. ನನ್ನ ಲ್ಯಾಪ್ಟಾಪ್ ಬ್ಯಾಟ್ರಿ ಸುಮಾರು ದೊಡ್ಡದು, ಅಂದರೆ ನಂದು 8 hours ಪ್ಲಸ್ ಬ್ಯಾಕಪ್ ಕೊಡುತ್ತೆ. ಅದಕ್ಕೆ 3 ಬ್ಯಾಟ್ರಿ ಹಾಕಿದ್ದಾರೆ ಎಲ್ ಶೇಪಲ್ಲಿ. ಫಸ್ಟ್ ಟೈಮ್ ನೋಡ್ತಿರೋದು ಎಲ್ ಶೇಪಲ್ಲಿ ಬ್ಯಾಟ್ರಿ ಹಾಕಿರೋದು. ಆ್ಯಂಡ್ ಸುಮಾರು ಸ್ಲಿಮ್ ಆಗಿದೆ ನನ್ನ ಲ್ಯಾಪ್ಟಾಪ್. ಓಕೆ, ಬನ್ನಿ ಇವಾಗ ಈ ಸ್ಕ್ರೂನ ಟೈಟ್ ಮಾಡ್ತಾಯಿದ್ದೀನಿ. ಟೈಟ್ ಆಯ್ತು ಅನಿಸುತ್ತೆ. ನೆಕ್ಸ್ಟ್ ಇದರ ಕವರ್ ಹಾಕೋಣ. ಸೊ ಇದು ಇಷ್ಟೇ, ಇದ್ರ ಕೆಲಸ ಮುಗೀತು. ಬನ್ನಿ ಇದನ್ನು ವಾಪಸ್ ಕ್ಲೋಸ್ ಮಾಡೋಣ. ಏನಿಲ್ಲ, ಇದನ್ನು ಈ ಥರ ಬ್ಯಾಕಲ್ಲಿಟ್ಟು ಪ್ರೆಸ್ ಮಾಡಿದ್ರೆ ಮುಗೀತು. ನಿಲ್ಲಿ ಎಲ್ಲಿ ಓಡ್ತಾ ಇದ್ದೀರಾ? ವಿಡಿಯೋ ಇನ್ನೂ ಮುಗ್ದಿಲ್ಲ. ಈ SSDನ ಈಗ ಲ್ಯಾಪ್ಟಾಪ್ಗೆ ಹಾಕಿದೆ. ಇವಾಗ ನನ್ನ ಲ್ಯಾಪ್ಟಾಪ್ 100 ಪಟ್ಟು ಸ್ಪೀಡ್ ವರ್ಕ್ ಆಗುತ್ತೆ ಅಂತ ತಿಳಿದಿದ್ರೆ ಅದು ನಿಮ್ಮ ಭ್ರಮೆ. ಯಾಕಂದರೆ ನಿಮ್ಮ ವಿಂಡೋಸ್ ಯಾವುದ್ರಲ್ಲಿದೆ? ಆಲ್ರೆಡಿ ಹಾರ್ಡ್ ಡಿಸ್ಕಲ್ಲಿ ಹಾಕಿದ್ದಾರೆ ಅವರು. ಹಾರ್ಡ್ ಡಿಸ್ಕಲ್ಲಿದೆ ನಿಮ್ಮ ವಿಂಡೋಸ್. ರನ್ ಆದರೂ ಹಾರ್ಡ್ ಡಿಸ್ಕಿಂದನೇ ರನ್ ಆಗುತ್ತೆ. ಆ್ಯಪ್ಸ್ ಎಲ್ಲ ಹಾರ್ಡ್ ಡಿಸ್ಕಿಂದನೇ ಲೋಡ್ ಆಗುತ್ತೆ. ನೀವು ನಿಮ್ಮ ವಿಂಡೋಸ್ನ SSDಗೆ ಮೂವ್ ಮಾಡಬೇಕು. SSDಯಿಂದ ತಾನೇ ಸ್ಪೀಡಾಗಿ ರನ್ ಆಗೋದು. ಸೊ ವಿಂಡೋಸ್ನ SSDಗೆ ಮೂವ್ ಮಾಡಬೇಕು. ಆವಾಗ ನಿಮ್ಮ ಲ್ಯಾಪ್ಟಾಪ್ ಲೈಟ್ನಿಂಗ್ ಸ್ಪೀಡ್ ವರ್ಕ್ ಆಗುತ್ತೆ. ಇವಾಗ ವಿಂಡೋಸ್ನ ಹೆಂಗೆ ಹಾಕ್ಕೊಳ್ಳೋದು SSDಗೆ ಅದನ್ನು ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಇವಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್.